ಇಲ್ಲೊಂದು ಪ್ರಶ್ನೆ ಇದೆ, ನಾರಾಯಣ R999 ಅನ್ನೋರು ಕೇಳಿರುವಂಥದ್ದು. ಭಾಳ ವಿಚಿತ್ರವಾದ ಭಾಳ ಅಲ್ಲ, ಸ್ವಲ್ಪ ವಿಚಿತ್ರವಾದ ಪ್ರಶ್ನೆನೇ ಇದು. ಅಂದರೆ ಈ ಥರ ಅಂದರೆ ನಾವೇನು ಯೋಚನೆ ಮಾಡ್ತೀವಿ ಅದನ್ನು ಬಿಟ್ಟು ಬೇರೆ ಥರ ಯೋಚನೆ ಮಾಡಿದ್ದಾರೆ ಇವರು. ಕರ್ಣ 5 ಜನ ಪಾಂಡವರನ್ನ ಕೊಂದು ಸ್ನೇಹಿತನಿಗೆ ಜಯ ತಂದು ಕೊಡಬಹುದಾಗಿತ್ತು. ಆದರೆ ಮಿತ್ರದ್ರೋಹಿ ಕರ್ಣ ತನ್ನ ರಕ್ತ ಸಂಬಂಧದ ವ್ಯಾಮೋಹದಿಂದ ಒಡಹುಟ್ಟಿದ ತಮ್ಮಂದಿರ ಜೀವದಾನ ಮಾಡಿ, ಅಂದರೆ ಯಾರಿಗೆಲ್ಲ? ಯುಧಿಷ್ಠಿರ, ಭೀಮ ಮತ್ತು ನಕುಲ ಮತ್ತು ಸಹದೇವ, ಅಂದರೆ ಅರ್ಜುನ ಸಾಯಿಸ್ತೀನಿ ಅಂತ ಹೇಳಿದ್ದ. ಹೀಗಾಗಿ ಅವ್ರಿಗೆಲ್ಲ ಜೀವದಾನ ಮಾಡಿ ನಂಬಿಕೆ ಇಟ್ಟಿದ್ದ ಗೆಳೆಯ ದುರ್ಯೋಧನಿಗೆ ಗೂಟ ಹೊಡೆದ. ಸ್ನೇಹಕ್ಕೆ ಇನ್ನೊಂದು ಹೆಸರು ದುರ್ಯೋಧನ, ದ್ರೋಹಕ್ಕೆ ಇನ್ನೊಂದು ಹೆಸರು ಕರ್ಣ ಅಂತ ಹೇಳಿದ್ದಾರೆ ಇವರು ನಾರಾಯಣ ಅನ್ನೋರು. ಸಂಪೂರ್ಣ ತೆಗೆದುಹಾಕೋಕ್ಕೆ ಬರಲ್ಲ ಅದನ್ನು. ಅಂದರೆ ಮಿತ್ರದ್ರೋಹಿ ಅಂತ ಕರ್ಣನನ್ನು ಹೆಸರಿಸೋದಕ್ಕಾಗೋದಿಲ್ಲ. ಕರ್ಣನ ಅನಿವಾರ್ಯತೆಗಳಿದೆ, ಕರ್ಣನ ಅನಿವಾರ್ಯತೆಗಳು ಹಾಗಿವೆ. ಮತ್ತು ಅವನು ದ್ರೋಹ ಅಂತ ಕರೆಯುವಾಗ ಗುಪ್ತವಾಗಿ ಮಾಡಿದರೆ ಹಾಗೆ ಕರೀಬಹುದು. ಉಳಿದವರನ್ನು ಕೊಲ್ಲೋಲ್ಲ ಅನ್ನೋದು ಅವನು ದುರ್ಯೋಧನನಿಗೂ ಗೊತ್ತು ಮಾಡಿದ್ದ. ಕರ್ಣ ಯುದ್ಧಕ್ಕೆ ಬರುವ ಮೊದಲೇನೆ ಆ 4 ಜನರನ್ನು ಕೊಲ್ಲೋದಿಲ್ಲ ಅನ್ನೋದು ಅದು ಬಹಿರಂಗ ರಹಸ್ಯ. ಅದು ದುರ್ಯೋಧನನಿಗೆ ಗೊತ್ತಿದ್ದೇ ಇತ್ತು. ಹಾಗಾಗಿ ಅದನ್ನು ದ್ರೋಹ ಅಂತ ಕರೆಯೋದಕ್ಕಾಗೋದಿಲ್ಲ. ಆದರೆ ಮಿತ್ರತ್ವವೇ ಅತ್ಯಂತ ಮುಖ್ಯ ಅಂತ ಕರ್ಣ ಯೋಚನೆ ಮಾಡಿದರೆ ಆಗ ಅವನು ಇವರನ್ನು ತಮ್ಮಂದಿರು ಅಂತ ನೋಡಬಾರದಾಗಿತ್ತು ಅಂತ ಯೋಚನೆ ಹೇಳಬೇಕಾಗತ್ತೆ. ಅದಕ್ಕಿಂತ ಇನ್ನೂ ಒಂದಿದೆ, ಅವ್ರು ಹೇಳೋದಕ್ಕೆ ಸೇರಿಸ್ಬೋದಾದದ್ದು. ಮೊದಲ 10 ದಿವಸ ಯುದ್ಧನೇ ಮಾಡಲಿಲ್ಲ ಕರ್ಣ. ನಿರ್ಣಾಯಕ ಯುದ್ಧ ನಡೀತಾ ಇದೆ, ಮೊದಲ 10 ದಿನ ಕರ್ಣ ಯುದ್ಧದಲ್ಲಿಲ್ಲ. ಯಾಕಿಲ್ಲ? ಏನು ಅತ್ಯಂತ ಮುಖ್ಯವಾದ ಕಾರಣ ಏನಿದೆ ಅಂತ ಅಂದರೆ, ಅವನು ಪಟ್ಟಿ ಮಾಡ್ತಾ ಇದ್ದ ಭೀಷ್ಮ, ಅಂದರೆ ನಮ್ಮ ಪಕ್ಷದಲ್ಲಿರುವ ಯಾರ್ಯಾರ ಸಾಮರ್ಥ್ಯ ಏನೇನು ಅಂತ. ಕರ್ಣನಿಗೆ ಅರ್ಧರಥಿ ಅಂತ ಕರೆದುಬಿಟ್ಟ. ಅವನು ಅಂಥ ಮಹಾವೀರ, ಅವನನ್ನು ಅರ್ಧಕ್ಕಿಳಿಸಿ ಕರೆದ. ಕರ್ಣ ಅದಕ್ಕೆ ಸಿಟ್ಟು ಮಾಡಿಕೊಂಡು, ನೀನು ಎಲ್ಲಿಯವರೆಗೆ ಸೇನಾಧಿಪತಿಯಾಗಿರ್ತೀಯೋ ಅಲ್ಲಿವರೆಗೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಎದ್ದೋದ. ಇದನ್ನು ಕೇಳಬೇಕು, ಇದು ಮಿತ್ರದ್ರೋಹ ಅಲ್ವಾ ಅಂತ. ಈಗ ಅವಮಾನ ಆಯಿತು ಕರ್ಣನಿಗೆ, ಖಂಡಿತವಾಗಿ ಅವಮಾನವೇ. ಯಾಕೆಂದರೆ ಅವನ ಅರ್ಧರಥಿ ಅಲ್ಲ ಅವನು. ಆದರೆ ದುರ್ಯೋಧನನ ಮುಖ ನೋಡಿ ಆ ಅವಮಾನವನ್ನು ಸಹಿಸಿಕೊಂಡು ಇಗೋಗೆ ಹರ್ಟ್ ಮಾಡಿಕೊಳ್ಳದೆ ಏನಾದರೂ ಆಗಲಿ ಯುದ್ಧ ಮಾಡ್ತೀನಿ ಅಂತ ಬರಬೇಕಾಗಿತ್ತಲ್ವ, ಅಂದರೆ ಬರಲಿಲ್ಲ ಅಂತ. ಅದೇನು ಅಂತ ಅಂದರೆ, ಇಡೀ ಮಹಾಭಾರತ ನಮಗೆ ಹೇಳೋದು ಏನನ್ನ ಅಂದರೆ, ಹೀಗೆ ಇರುತ್ತೆ ಬದುಕು ಅಂತ. ನಾವು ಯಾವುದಕ್ಕೋ ನಿಷ್ಠರಾಗಿರ್ತೀವಿ, ಯಾವುದೋ ಭಾವ ಇರುತ್ತೆ, ಇನ್ನೊಂದಿರುತ್ತೆ. ಆದರೆ ಸನ್ನಿವೇಶಗಳು ನಮ್ಮನ್ನು ಬದಲಾಯಿಸ್ತವೆ. ಯಾವ ಮನುಷ್ಯನೂ ಕೂಡ ಪರಿಪೂರ್ಣವಾಗಿ ಯಾವುದೋ ಒಂದಕ್ಕೆ ನಿಷ್ಠ ಅಂತ ಆಗಿರೋದಿಲ್ಲ. ಯಾಕೆಂದರೆ ಸನ್ನಿವೇಶ ಅವನನ್ನು ಇನ್ನೊಂದು ನಿರ್ಣಯ ತೆಗೆದುಕೊಳ್ಳುವಂತೆ ಮಾಡುತ್ತೆ ಅಂತ. ಹಾಗಾಗಿ ಕರ್ಣನಿಗೆ ಒಂದು ಕಡೆಯಲ್ಲಿ ಇವರು ತಮ್ಮಂದಿರು ಅಂತ ಅನ್ನೋ ಸೆಳೆತವೂ ಇತ್ತು. ವ್ಯಕ್ತಪಡಿಸಿದ್ದಿಲ್ಲದೆ ಇರ್ಬೋದು ಅವನು, ಅದೂ ಇತ್ತು ಅವನಿಗೆ. ಇನ್ನೊಂದು ಕಡೆ ದುರ್ಯೋಧನ ತನ್ನ ಬದುಕಿಗೆ ಇಷ್ಟೆಲ್ಲ ಮಾಡಿದ್ದೀನಿ ಅನ್ನುವ ಕೃತಜ್ಞತೆಯೂ ಇತ್ತು. ನಾನು ವ್ಯಾಖ್ಯಾನಿಸುವಂತೆ ಈಗ ಕರ್ಣನಿಗೆ ಅವನ ಬಗ್ಗೆ ಮಿತ್ರತ್ವಕ್ಕಿಂತ ಕೃತಜ್ಞತೆಯ ಭಾವವೇ ಹೆಚ್ಚಿದ್ದು, ತನ್ನ ಬದುಕಿಗೆ ಇಷ್ಟೆಲ್ಲ ಮಾಡದ ಅಂತ. ಮೂರನೆಯದ್ದು, ಕೃಷ್ಣ ಹೋಗಿ ಅವನಲ್ಲಿ ಇನ್ನೊಂದು ಪ್ರಸ್ತಾಪ ಇಟ್ಟಾಗ, ನೀನೇ ರಾಜನಾಗು ಅಂತೆಲ್ಲ ಪ್ರಸ್ತಾಪ ಇಟ್ಟಾಗ ಅವನು ಹೇಳ್ತಾನೆ, ಬೇಡ ಯುದ್ಧ ನಡೀಲಿ. ಯಾಕೆ ಅಂದರೆ ಯುಧಿಷ್ಠಿರ ರಾಜನಾಗಬೇಕಾಗಿದೆ ಅಂತ ಕರ್ಣ ಹೇಳ್ತಾನಲ್ಲ. ಆ ಘಟನೆ ನೋಡಿದ್ವಲ್ಲ ನಾವು. ಯಾಕೆಂದರೆ ಯುದ್ಧ ನಡೀದೇ ಇದ್ದರೆ, ಈಗ ಯುದ್ಧ ನಡೆಯೋದು ಬೇಡ, ನೀನು ರಾಜನಾಗು ಅಂತ ಕೃಷ್ಣ ಹೇಳಿದ್ದು. ನಾನು ರಾಜನಾಗೋದಲ್ಲ, ಯೋಗ್ಯ ರಾಜ ಯಾರು ಅಂದರೆ ಯುಧಿಷ್ಠಿರ, ಅವನೇ ರಾಜನಾಗಬೇಕು, ಅದಕ್ಕಾಗಿ ಯುದ್ಧ ನಡೀಲಿ, ಯುದ್ಧದಲ್ಲಿ ಅವನೇ ಗೆಲ್ತಾನೆ ಅನ್ನೋದು ನನಗೆ ಗೊತ್ತಿದೆ ಅಂತ ಯುದ್ಧಕ್ಕಿಂತ ಮೊದಲು ಹೇಳ್ತಾನಲ್ಲ ಕರ್ಣ. ಆವಾಗ ಕರ್ಣನಿಗೆ ಇನ್ನೊಂದು ಅಭಿಪ್ರಾಯ ಏನಿದೆ ಅಂದರೆ, ದುರ್ಯೋಧನ ರಾಜನಾಗಬಾರ್ದು ಅನ್ನೋದೇ ಕರ್ಣನ ಅಭಿಪ್ರಾಯ ಅಂತಲೂ ಆಯಿತು. ಹಾಗಾಗಿ ಇಲ್ಲಿ ನಾವು ಹೊರಗಡೆಯಿಂದ ಈಗ ಅವನು ಅತ್ಯಂತ ಮಿತ್ರಪ್ರೇಮಿ ಅಂತೆಲ್ಲ ನಾವು ಕೊಟ್ಟ ವ್ಯಾಖ್ಯಾನಗಳದು, ಅದನ್ನೇನು ಮಹಾಭಾರತ ಕೊಟ್ಟಿಲ್ಲ. ಆ ಹೆಸರುಗಳನ್ನು, ಆ ಟೈಟಲ್ಗಳನ್ನು ನಾವು ಹ್ಯಾಕೆ ಕೊಟ್ಕೊಂಡ್ವಿ ಮುಂದೆ ಅಂದರೆ, ಅರೆಬರೆ ಕಥೆಯಿಂದಾಗಿ ಕೊಟ್ಕೊಂಡು ಟೈಟಲ್ಗಳದು. ದುರ್ಯೋಧನ ಕರ್ಣರ ನಡುವಿನ ಸಂಬಂಧ ಏನು ಅಂದರೆ ಗೆಳೆತನ. ಹಂಗಂದ್ರೆ ಅರ್ಥ ಏನು ಅಂದರೆ, ಅವರೇನು ನೆಂಟ್ರ, ಅಣ್ಣ ತಮ್ಮಂದಿರ, ಹೆಣ್ಣು ಕೊಟ್ಟು ತಗೊಂಡು ಮಾಡಿದ್ರ ಅಂತ ಬಂದರೆ ಅಂಥದ್ದೇನೂ ಇಲ್ಲ. ಅವರು ಗೆಳೆಯರು ಅಂದರೆ ಹೇಗೆ? ಕ್ಲಾಸ್ಮೇಟ್ಸು. ಇಷ್ಟು ಬಿಟ್ಟರೆ ಕರ್ಣ ಇದ್ದಿದ್ದು ಅನುಪಮವಾದ ಗೆಳೆತನ ಅನ್ನೋ ವ್ಯಾಖ್ಯಾನವನ್ನು ಆಮೇಲೆ ಅರ್ಧಂಬರ್ಧ ಕತೆ ಗೊತ್ತಿದ್ದು ಕಟ್ಕೊಂಡಿದ್ದೀವಿ ನಾವು. ಹಾಗೊಂದು ಗೆಳೆತನದ ಕಥೆ ಅಲ್ಲ ಅದು.
ಕೃಷ್ಣ ಅರ್ಜುನರದ್ದು ಅಂತ ಗೆಳೆತನ, ಕೃಷ್ಣ ಅರ್ಜುನರದ್ದು ಅಥವಾ ಕೃಷ್ಣ ಸುಧಾಮನದ್ದು ಅಂಥ ಕಥೆಗಳು ನಮಗೆ ಬರ್ತವೆ. ಇಲ್ಲಿ ನಾವು ನೋಡಿ ಅಂದರೆ ಕರ್ಣ ಆ ಒಂದು ಸಂದರ್ಭ ಏನು ಹೇಳಿ ವಿದ್ಯಾ ಪ್ರದರ್ಶನದ ಸಂದರ್ಭ ಬರೋಕ್ಕಿಂತ ಮುಂಚೆ ನೋಡಿ ಗೆಳೆತನ ಆಗಿದ್ದರೆ ಕರ್ಣ ಮತ್ತು ದುರ್ಯೋಧನ ಅದಕ್ಕಿಂತ ಮುಂಚೆ ಕೂಡ ಸ್ನೇಹಿತರಾಗಿರ್ಬೋದಾಗಿತ್ತಲ್ವಾ? ಎಲ್ಲೂ ನಾವು ಅಂದರೆ ಕ್ಲಾಸ್ಮೇಟ್ಸ್ ಆಗಿದ್ರು, ಅಲ್ಲಾಗಿದ್ರು. ಅದಾದ ನಂತರದ ಒಂದು ಗ್ಯಾಪ್ ಇದೆಯಲ್ಲ ಸರ್, ಎಲ್ಲೂ ಅಂದರೆ ಭಾಳ ಗೆಳೆತನದ ಕಥೆಗಳು ಅಂತೇನೂ ಇಲ್ಲ. ಕನ್ನಡದಲ್ಲಿ ಅದನ್ನೆಲ್ಲ ಭಾನುಮತಿಯ ನೆತ್ತ ಅಂತೆಲ್ಲ ಬಂತು, ಅಂಥ ಗೆಳೆತನ ಇತ್ತು ಅಂತೆಲ್ಲ. ಇದು ಯಾವುದು ಮೂಲ ಮಹಾಭಾರತದ ಕಥೆ ಅಲ್ಲ. ನೀವು ಹೇಳ್ದಾಗೇನೆ ಅವರ ಅತ್ಯಂತ ಗೆಳೆತನದ ನಿಕಟತೆಯನ್ನು ಇಡೀ ಮಹಾಭಾರತದ ಯಾವ ಘಟನೆಯೂ ಹೇಳೋಲ್ಲ ಸರ್. ಈಗ ಅಲ್ಲಿ ಇದಕ್ಕೆ ಹೋಗ್ತಾರೆ ಇವರು, ಘೋಷಯಾತ್ರೆ ಅಂತ ಹೋದ್ರಲ್ಲ, ಪಾಂಡವರಿಗೆ ಅವಮಾನ ಮಾಡ್ತೀವಿ ಅಂತ. ಇವರು ವನವಾಸದಲ್ಲಿದ್ದಾಗ ದುರ್ಯೋಧನನ್ನು ಅವನು ಗಂಧರ್ವ ಬಂಧನ ಮಾಡಿಬಿಟ್ನಲ್ಲ, ಕರ್ಣ ಓಡೋಗ್ತಾನೆ ಅಲ್ಲಿಂದ. ಕರ್ಣ ಯುದ್ಧವೇ ಮಾಡೋದಿಲ್ಲ ಅಲ್ಲಿಂದ, ಓಡೋಗ್ಬಿಡ್ತಾನೆ ಕರ್ಣ. ಹೀಗೆ ನಾವು ಇವತ್ತು ಹೊರಗಡೆ ಕಟ್ಟಿರುವಂತಹ ಇಂಥ ಮೈತ್ರಿ ಆಗಿದ್ದರೆ ಅವತ್ತು ಕರ್ಣ ಏನಾಗಬೇಕಾಗಿತ್ತು? ಗೆಳೆಯನ ಬಂಧನ ಆದಾಗ ಕರ್ಣ ಇಲ್ಲ ಅಲ್ಲಿ, ಬಿಡಿಸೋಕೆ ಬಂದವ್ರು ಯಾರು? ಅರ್ಜುನ, ಪಾಂಡವರು. ಅಂದರೆ ಇಲ್ಲೆಲ್ಲ ಏನು ಕಾಣಿಸುತ್ತೆ? ಕರ್ಣ ದುರ್ಯೋಧನರನ್ನು ಗೆಳೆತನದ ಪ್ರತೀಕ ಅಂತ ಅಂದುಕೊಂಡಿದ್ದೇ ರಾಂಗು. ಕರ್ಣನಲ್ಲಿ ಕೃತಜ್ಞತೆಯ ಭಾವ ಕೆಲಸ ಮಾಡಿದೆ, ಅದನ್ನು ಕಿತ್ತಾಕೋಕ್ಕಾಗಲ್ಲ. ದುರ್ಯೋಧನನಲ್ಲಿ ಸಹಜವಾಗಿ ಇಡೀ ಜಗತ್ತಿನ ಎಲ್ಲವನ್ನೂ ತನಗೆ ಬಳಕೆ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಅವನು ಅವರನ್ನು ಚೆನ್ನಾಗಿ ಇಟ್ಕೋತಾನೆ. ಅಂದರೆ ಕುರಿ ಕೊಬ್ಬಿದಷ್ಟು ಲಾಭ ಅಂತ ಒಂದು ಮಾತಿದೆಯಲ್ಲ, ತುಂಬ ಚೆನ್ನಾಗಿ ಸಾಕೋದು ಯಾಕೆ ಅಂತ ಅಂದರೆ ಅದನ್ನು ಸಾಕೋದೇ ಅದು ಮಾರಾಟ ಮಾಡೋದಕ್ಕಾಗಲ್ವಾ? ಎಷ್ಟು ಕೊಬ್ಬಿದ್ರು ಅದಕ್ಕೆ ಜಾಸ್ತಿ ತಿನ್ನಿಸಿ ಚೆನ್ನಾಗಿ ಮಾಡೋದಕ್ಕೆ ಅರ್ಥ ಏನು ಅಂದರೆ ನನಗನುಕೂಲ ಅಂತ. ತಪ್ಪಲ್ಲ ಅದು ತಪ್ಪಲ್ಲ, ಅದು ಮೋಸ ಅಲ್ಲ, ಅದು ವಂಚನೆ ಅಲ್ಲ, ಅದು ಸಾಕೋದೇ ಅದಕ್ಕಾಗಿ. ಹಾಗೆ ದುರ್ಯೋಧನನಿಗೇನು ಅಂದರೆ ಅವನ್ನೆಲ್ಲರನ್ನೂ ಚೆನ್ನಾಗಿ ಇಟ್ಕೊಂಡಿದ್ದಾನೆ. ಯಾಕೆ ಅಂದರೆ ಅವನಿಗೆ ಬೇಕಾಗಿದೆ ಅವರೆಲ್ಲರ ಪ್ರಯೋಜನ. ಹಾಗಾಗಿ ಅವನು ಪ್ರಯೋಜನಾಕಾಂಕ್ಷಿಯಾಗಿ ಕರ್ಣನನ್ನು ಬೆಳೆಸಿದ್ದಾನೆ. ಕರ್ಣನಿಗೆ ಏನೂ ಅಲ್ಲದ ತನಗೆ ಇವನಿಷ್ಟು ಮಾಡ್ತಾ ಇದ್ದಾನಲ್ಲ ಅನ್ನೋ ಕೃತಜ್ಞತೆ ಅವನಲ್ಲಿ ಬೆಳೀತಾ ಹೋಗಿದೆ. ಹಾಗಾಗಿ ನನ್ನ ಮಹಾಭಾರತದ ಅಧ್ಯಯನದ ಪ್ರಕಾರ ಕರ್ಣ ದುರ್ಯೋಧನರನ್ನು ಗೆಳೆತನಕ್ಕೆ, ಮೈತ್ರಿಗೆ ಉದಾಹರಣೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಸರ್, ಇದ್ರ ಜೊತೆಗೆ ಇನ್ನೊಂದು ಮಿತ್ರದ್ರೋಹಿ ಅಂತ ಅಥವಾ ನಂಬಿಕೆ ದ್ರೋಹಿ ಅಂತ ಹೇಳೋದು ಕೂಡ ತಪ್ಪೇ. ಹಾಂ, ಯಾಕೆಂದರೆ ಕರ್ಣನಿಗೆ ಪಕ್ಷಾಂತರ ಮಾಡುವಂಥದ್ದು ಅಥವಾ ಈ ಒಂದು ಘಟಬಂಧನದಿಂದ ಹೊರಗಡೆ ಹೋಗುವಂಥ ಎಲ್ಲ ಅವಕಾಶಗಳಿದ್ದು, ಅಥವಾ ಕೃಷ್ಣ ಬಂದು ಹೇಳಿದಾಗ ನೀನು ನೋಡು ನೀನು ರಾಜನಾಗ್ಬೋದಾಗಿತ್ತು ಅಂತಂದಾಗ, ನನ್ನ ತಮ್ಮಂದಿರ ಹಂಗಾರೆ ನೀವು ಬೇಡ ನಾನು ಬೇಡ ಅಂತ ಹೊರಗಡೆ ಹೋಗ್ಬೋದಾಗಿತ್ತು, ಇಲ್ಲ ಪಕ್ಷಾಂತರ. ಆ ಥರ ಏನೇ ಇದ್ದರೂ ಕೂಡ ಆತ ಯಾವುದೇ ಕಾರಣಕ್ಕೂ ದುರ್ಯೋಧನ ಬಿಟ್ಟು ಹೋಗಲಿಲ್ಲ ಅಲ್ವಾ? ಆದರೆ ಸಾಯ್ತೀನಿ ತಾನು ಅನ್ನುವಷ್ಟು ಗೊತ್ತಿತ್ತು ಅಂತ ಅರ್ಥ. ಕೃಷ್ಣನ ಬಳಿ ಅವನು ಹೇಳಿಕೊಳ್ಳುವಾಗ ಯುದ್ಧದಲ್ಲಿ ಅವರೇ ಗೆಲ್ತಾರೆ ಅನ್ನೋದು ಗೊತ್ತಿದೆ ಅಂದರೆ ತಾನು ಸಾಯದೆ ಯುದ್ಧದಲ್ಲಿ ಅವರಿಗೆ ಗೆಲುವಾಗಲ್ಲ ಅನ್ನೋದು ಕರ್ಣನಿಗೆ ಗೊತ್ತಾಗಿದೆ. ಅವನು ಸಾಯುವವರೆಗೆ ಯುದ್ಧ ಮಾಡೋವನೇ. ಈಗ ಅಲ್ಲಿ ಹೇಗೆ ಸಂಶಪ್ತಕರು ಅಂತ ಬಂದ್ರಲ್ಲ, ತಾನು ಪ್ರತಿಜ್ಞೆ ಮಾಡಿ ಸಾಯುವವರೆಗೆ ಯುದ್ಧ ಮಾಡೋರು ಅಂತ. ಈಗ ಒಂದೊಮ್ಮೆ ಸೋಲ್ಸೋದು ಅಂತ ಒಂದಿರಲಿಲ್ಲ ಕರ್ಣನಲ್ಲಿ ಅಂತ ಅವನು ಕೊನೆವರೆಗೆ ಯುದ್ಧ ಮಾಡ್ತಾ ಇದ್ದ. ಅಂದರೆ ಅವನು ದ್ರೋಹಿ ಅಲ್ಲ ಅಂತ ಅನ್ನೋದಕ್ಕೆ ಏನು ಇದು ಅಂದರೆ, ತಾನು ಪ್ರಾಣಾರ್ಪಣೆ ಮಾಡಿ ಆದರೂ ಅಲ್ಲಿವರೆಗೂ ನಾನು ದುರ್ಯೋಧನನ ಪಕ್ಷದಲ್ಲಿ ಇರ್ತೀನಿ ಅಂತಲೇ. ಆದರೆ ಅದರ ಅರ್ಥ ದುರ್ಯೋಧನನಿಗೆ ಬೇಕಾದಂತೆ ಮಾಡ್ತೀನಿ ಅಂತ ಅಲ್ಲ, ಅವನಷ್ಟಕ್ಕೆ ಇಟ್ಕೊಂಡಿದ್ದ ಅದನ್ನ. ಹಾಗಾಗಿ ಅವನನ್ನು ದ್ರೋಹಿ ಅಂತ ಕರೆಯೋದಕ್ಕಾಗೋದಿಲ್ಲ, ಅತ್ಯುತ್ತಮ ಮಿತ್ರ ಅಂತಲೂ ಅವನನ್ನು ಕರೆಯೋದಕ್ಕೆ ಸಾಧ್ಯ ಇಲ್ಲ.